ತೀತಿಮಲೆ ಗ್ರಾಮದಲ್ಲಿ ಇವತ್ತು ಭಾರಿ ದೊಡ್ಡ ಅನಾಹುತ ಆಗಿದೆ. ಮುತ್ತಿಗೆ ಗ್ರಾಮದವ್ರು 4 ಮಕ್ಕಳು ಬಂದು ಈಜಾಡಲಿಕ್ಕೆ ಅಂತ ಬಂದು ಪಾಪ ಅನುಪು ಅಂತ ಗೊತ್ತಿಲ್ಲದ ಕಾರಣ ಸಣ್ಣ ಮಕ್ಕಳಿದ್ರಿಂದ ಅವಕ್ಕೆ ಈಜು ಎಲ್ಲಿ ಅನುಪಿದೆ ಎಲ್ಲಿ ಇದಿದೆ ಅಂತ ಗೊತ್ತಿಲ್ಲ. ಒಂದು ಸರಿ ಊರಿನ ಹೆಂಗಸರು ಬೆಳಕಲ್ಲಪ್ಪ ಇಳಿಬೇಡಿ ಅಂತ ಹೇಳಿ ಕಳಿಸಿದ್ದಾರೆ. ಆದರೂ ಕೂಡ ಅವ್ರ ಮನೆ ಕಡೆಗೆ ಹೋದಾಗ ಬಂದು ಇಳಿದು 4 ಮಕ್ಕಳು 5 ಮಕ್ಕಳು ಬಂದವೆ. ಅದು 4 ಮಕ್ಕಳು ಅನಾಹುತಕ್ಕೆ ಈಡಾಗಿದ್ದಾವೆ. ದಯವಿಟ್ಟು ಇಂಥ ದುರ್ಘಟನೆಗಳು ನಡೀಬಾರ್ದು. ಎಲ್ಲೂ ಕೂಡ ತಂದೆ ತಾಯಿಗಳು ಹೇಳೋದಿಷ್ಟೇ, ಯಾವುದೇ ಕಾಲದ ಈ ಬೇಸಿಗೆ ಟೈಮಲ್ಲಿ ಮಕ್ಕಳನ್ನ ಕೆರೆಗೆ ಇಳಿಸೋದಾಗಲಿ ಮತ್ತೊಂದಾಗಲಿ ಈಜು ಹೊಡ್ಸೋದು ಶೋಕಿ ಮಾಡಿಸೋದಾಗಲಿ ಅವೆಲ್ಲ ಮಾಡಬೇಡಿ. ಎಲ್ಲ ಮಕ್ಕಳು ನೋಡಿ, ಮತ್ತೆ ಮಕ್ಕಳು ನೀವು ಎಷ್ಟು ಕೊಟ್ಟರು ಮಕ್ಕಳು ಬರಲ್ಲ. ಒಂದೇ ಸರಿ ಜೀವನದಲ್ಲಿ ಸಿಗೋದು, ಜೀವ ಅನ್ನೋದು ಒಂದೇ ಸರಿ ಉಳಿಯೋದು ಎಲ್ಲರದು ಅಷ್ಟೇ. ದಯವಿಟ್ಟು ಸಹಕರಿಸಿ. ಎಲ್ಲರೂ ಕೂಡ ಯಾವುದೇ ರೀತಿಯ ಮಕ್ಕಳನ್ನ ಕೆರೆಗಳಿಗೆ ಕಳಿಸೋದಾಗಲಿ ಮತ್ತೊಂದು ಕಳಿಸೋದಾಗಲಿ ಹಳ್ಳಿಗಳಿಗೆ ಕಳಿಸ್ಬೇಕಾದ್ರೆ ಜೋಪಾನ. ಆಗ ಹೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ, ಹೋಗಿಂತ ಮುಂಚೆ ಯೋಚನೆ ಮಾಡಬೇಕು. ಅದರಿಂದ ಸರ್ಕಾರದವ್ರಿಗೆ ಒಂದು ಮನವಿ ಮಾಡೋದಿಷ್ಟೇ, ಅವರ ಕುಟುಂಬಕ್ಕೆ ಏನಾದ್ರು ಧನ ಸಹಾಯವನ್ನು ಮಾಡಲಿ ಅಂತ ಹೇಳ್ತಾ, ಈ ಕಷ್ಟಗಳು ಯಾರಿಗೂ ಬರಬಾರ್ದು ಅಂತೇಳಿ ಅವರ ತಂದೆ ತಾಯಿಗಳಿಗೆ ದುಃಖ ಭಾಸ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. 5 ಮಕ್ಕಳು ಜೊತೆ ಬಂದಿದ್ದು, ಅದರಲ್ಲಿ 4 ಮಕ್ಕಳು ಈ ರೀತಿ ಅನಾಹುತಕ್ಕೀಡಾಗಿ ತೀರೋಗಿದ್ದಾವೆ. ಅವು ಎಲ್ಲ ಪಾಪ 10, 11 ವರ್ಷ 12 ವರ್ಷ ಮಕ್ಕಳು. ಯಾರು ಕೂಡ ಪಾಪ ಅವರೆಲ್ಲ ಕೂಲಿ ಕಾರ್ಮಿಕರಾಗಿರೋದ್ರಿಂದ ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ. ಮಕ್ಕಳಿಲ್ಲದೆ ಅಂತ ಗೊತ್ತಾಗಿಲ್ಲ, ಅವ್ರು ಯೋಚನೆ ಮಾಡಿರೋಕ್ಕಿಲ್ಲ. ಆಟ ಆಡ್ತಾ ಇರ್ತೇವೆ ಅನ್ಕೊಂಡು ಸುಮ್ಮನಾಗಿದ್ದಾರೆ. ಅಂಥದ್ದುಗಳಲ್ಲಿ ಬಂದು ಇಲ್ಲಿ ಈಜಾಡ್ಲಿಕ್ಕೆ ಬಂದು ಈ ಥರ ಘಟನೆ ನಡೆದಿದೆ. ಮುತ್ತಿಗೆ ಗ್ರಾಮ ಇಲ್ಲೇ ಪಕ್ಕದೂರದು ಮುತ್ತಿಗೆ ಗ್ರಾಮದವು. ಹಂಗಾಗಿ ಅವರಿಗೆಲ್ಲ ಸರ್ಕಾರದಿಂದ ಏನಾದ್ರು ಅನುದಾನ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ, ಅವ್ರ ಕುಟುಂಬಕ್ಕೆ ಒಂದು ಧನ ಸಹಾಯ ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.